ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಸೈಟ್ ಗೋಲ್ಮಾಲ್ ಬೆನ್ನಲ್ಲೇ ಮೂಡಾಗೆ ಸರ್ಕಾರ ಸರ್ಜರಿ ಮಾಡ್ಲಿಕ್ಕೆ ಮುಂದಾಗಿದೆ. ಮೂಡಾಗೆ ಪ್ರತ್ಯೇಕ ಕಾಯ್ದೆ ರಚನೆಗೆ ಸಚಿವ ಸಂಪುಟ ಸಭೆ ಅಸ್ತು ಅಂದಿದ್ಯಂತೆ. ಬಿಡಿಎ ಮಾದರಿಯಲ್ಲಿ ಮೂಡಾ ಪ್ರತ್ಯೇಕ ಕಾಯ್ದೆ ತರಲು ಸಿದ್ಧತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಅಸ್ತು ಅಂದಿದೆ ಸಚಿವ ಸಂಪುಟ ಸಭೆ. ಸೈಟ್ ಗೋಲ್ಮಾಲ್ ಬೆನ್ನಲ್ಲೇ ಈಗ ಮೂಡಾಗೆ ಸರ್ಕಾರ ಸರ್ಜರಿ ಮಾಡಲಿಕ್ಕೆ ಮುಂದಾಗಿದ್ದು ಬಿಡಿಎ ರೀತಿಯಲ್ಲೇ ಮೂಡಾ ಪ್ರತ್ಯೇಕ ಕಾಯ್ದೆಯನ್ನ ತರೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಬಿಡಿಎ ಮಾದರಿಯಲ್ಲೇ ಮೂಡಾಗೆ ಮೇಜರ್ ಸರ್ಜರಿಗೆ ಮುಂದಾಗ್ತಾ ಇದೆ. ಸೈಟ್ ಗೋಲ್ಮಾಲ್ ಬೆನ್ನಲ್ಲೇ ಕಾಯ್ದೆ ರಚನೆಗೆ ಸಚಿವ ಸಂಪುಟ ಅಸ್ತು ಅಂದಿದ್ದು ಬಿಡಿಎ ಮಾದರಿಯಲ್ಲಿ ಮೂಡಾ ಪ್ರತ್ಯೇಕ ಕಾಯ್ದೆ ತರಲು ಸಿದ್ಧತೆಯನ್ನು ಮಾಡಿಕೊಂಡಿದೆ. ಮೂಡಾ ವಿವಾದಗಳು ಒಂದೆರಡಲ್ಲ, ಸ್ವತಃ ಸಿಎಂನೇ ಕಟಕಟಿಯಲ್ಲಿ ನಿಲ್ಲುವಂತೆ ಮಾಡಿದ್ದು. ಈ ಮಧ್ಯೆ ಮೂಡಾಗೆ ಹೊಸ ಒಂದು ರೂಲ್ಸ್ ಬರತ್ತಂತೆ. ಪ್ರತ್ಯೇಕ ಕಾಯ್ದೆಗೆ ಸರ್ಕಾರ ಅಸ್ತು ಅಂದಿದ್ದು ಬೆಳಗಾವಿ ಸುವರ್ಣಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆದಿದೆ. ಮಹತ್ವದ ನಿರ್ಧಾರ. ಇನ್ಮುಂದೆ ಬಿಡಿಎ ಮಾದರಿಯಲ್ಲಿ ಮೂಡಾಗೆ ಕಾರ್ಯನಿರ್ವಹಣೆ ಆಗತ್ತೆ ಅಂತ ಹೇಳಲಾಗಿದ್ದು, ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಸೇರಿದಂತೆ ಈಗಾಗಲೇ ಹಲವರನ್ನ ಲೋಕಾಯುಕ್ತ ಪೊಲೀಸರು ತನಿಖೆಗೆ ಒಳಪಡಿಸಿದ್ದಾರೆ. ಮೂಡಾ ವಿವಾದದ ಬೆನ್ನಲ್ಲೇ ಪ್ರತ್ಯೇಕ ಕಾಯ್ದೆ ತರಲು ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಮುಂದಾಗಿದ್ದು, ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಪ್ರತ್ಯೇಕ ಕಾಯ್ದೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಬಿಡಿಎ ಮಾದರಿಯಲ್ಲಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಪ್ರತ್ಯೇಕ ಕಾಯ್ದೆ ತರಲು ರಾಜ್ಯ ಸರ್ಕಾರ ಪ್ಲಾನ್ ಮಾಡಿದೆ. ಮೂಡಾಗೆ ಪ್ರತ್ಯೇಕ ಕಾಯ್ದೆ ರಚನೆಗೆ ಸಂಪುಟ ಅಸ್ತು ಅಂತ ಹೇಳಿದೆ. ಈ ಬಗ್ಗೆ ಬೆಳಗಾವಿ ಅಧಿವೇಶನದಲ್ಲಿ ವಿಧೇಯಕ ಮಂಡನೆ ಆಗಲಿದೆ. ಮುಂದಿನ ವಾರ ಅಧಿವೇಶನದಲ್ಲಿ ಈ ವಿಧೇಯಕ ಮಂಡನೆ ಆಗುವ ಸಾಧ್ಯತೆ ಹೆಚ್ಚಿದೆ. ಇನ್ನು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಮೂಡಾ ಪ್ರತ್ಯೇಕ ಕಾಯ್ದೆ ತರಲು ಸರ್ಕಾರ ನಿರ್ಧಾರ ಮಾಡಿದ್ದು, ಮೂಡಾದಲ್ಲಿ ರಾಜಕಾರಣಿಗಳ ದರ್ಬಾರ್ಗೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದೆ. ಒಟ್ಟಾರೆ ಬಿಡಿಎ ಮಾದರಿಯಲ್ಲಿ ಹೊಸ ಕಾಯ್ದೆಯನ್ನ ತರೋದಿಕ್ಕೆ ಒಟ್ಟಾರೆ ಸೈಟ್ ಗೋಲ್ಮಾಲ್ ಬೆನ್ನಲ್ಲೇ ಮೂಡಾ ಸರ್ಕಾರ ಸರ್ಜರಿಯನ್ನ ಮಾಡೋದಿಕ್ಕೆ ಮುಂದಾಗಿದೆ. ಮೂಡಾಗೆ ಪ್ರತ್ಯೇಕ ಕಾಯ್ದೆ ರಚನೆಗೆ ಸಚಿವ ಸಂಪುಟ ಅಸ್ತು ಅಂದಿದೆ. ಬಿಡಿಎ ಮಾದರಿಯಲ್ಲಿ ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಮೂಡಾದಲ್ಲಿ ದೊಡ್ಡ ಹಗರಣ ಆಗಿತ್ತು, ಗೋಲ್ಮಾಲ್ ನಡೆದಿತ್ತು. ಸೊ ಇದರ ಬೆನ್ನಲ್ಲೇ ಈಗ ಮೇಜರ್ ಸರ್ಜರಿಗೆ ಮುಂದಾಗ್ತಿದೆ. ನಿನ್ನೆ ಸಚಿವ ಸಂಪುಟದಲ್ಲಿ ಅಸ್ತು ಅಂದಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಏನೆಲ್ಲ ಆಯ್ತು ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರದಲ್ಲಿ ಬಸವರಾಜ್? ಒಂದು ಕಡೆ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಅಂತಕ್ಕಂಥದ್ದು ಈಗಾಗಲೇ ಏನು ಒಂದು ಕಾಯ್ದೆಯನ್ನ ತರಲಿಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಸಚಿವ ಸಂಪುಟದ ಸಭೆಯಲ್ಲೂ ಕೂಡ ನಿನ್ನೆ ಅದೇ ವಿಚಾರ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈಗ ಒಂದಿಷ್ಟು ಏನು ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಬಿಡಿಎ ಇದೆ, ಅದೇ ರೀತಿಯಲ್ಲಿ ಮೈಸೂರಿನಲ್ಲಿಯೂ ಕೂಡ ಆ ರೀತಿಯಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ನಿನ್ನೆ ನಡೆದಿರ್ತಕ್ಕಂಥ ಸಚಿವ ಸಂಪುಟದ ಸಭೆಯಲ್ಲಿ ಕೂಡ ಆ ಒಂದು ವಿಚಾರವನ್ನೇ ಚರ್ಚೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಪವಿತ್ರ ಈಗಾಗಲೇ ಅಲ್ಲಿ
ಈ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಯನ್ನು ನಡೆಸಿದ್ರು. ಆದ್ರೆ ಅದಕ್ಕೆ ಪರ ವಿರೋಧಗಳು ಕೂಡ ವ್ಯಕ್ತವಾಗಿತ್ತು. ಅಲ್ಲಿರ್ತಕ್ಕಂತ ರಾಜ್ಯ ಮಂತ್ರಿಗಳು ಕೂಡ ಸಾಕಷ್ಟು ಒಂದ್ ಕಡೆ ಇದಕ್ಕೆ ಈ ಒಂದು ವಿಧೇಯಕ ಬೇಡ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಇದೀಗ ರಾಜ್ಯ ಸಚಿವ ಸಂಪುಟ ನಿನ್ನೆ ಬೆಳಗಾವಿ ಸುವರ್ಣಸೌಧದಲ್ಲಿ ಒಂದಿಷ್ಟು ಚರ್ಚೆಗಳನ್ನ ನಡೆಸಿ ಸಾಧಕ ಬಾಧಕಗಳನ್ನ ಕೂಡ ಚರ್ಚೆ ನಡೆಸಿ ಇದೀಗ ವಿಧೇಯಕಕ್ಕೆ ಸಚಿವ ಸಂಪುಟ ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ದು. ಅದನ್ನ ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ದನ್ನ ಇದೇ ಬೆಳಗಾವಿಯ ಅಧಿವೇಶನದಲ್ಲಿ ಅದನ್ನ ವಿಧೇಯಕವನ್ನ ಮಂಡನೆ ಮಾಡಿ ಬಿಲ್ ಅನ್ನ ಪಾಸ್ ಮಾಡುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಈ ಒಂದು ವಿಧೇಯಕನ ಮಂಡನೆ ಮಾಡಿದ್ರೆ ಮೈಸೂರಿನ ಇಡೀ ಅಥಾರಿಟಿ ಸರ್ಕಾರಕ್ಕೆ ಬರ್ತಕ್ಕಂಥದ್ದು. ಹಾಗಾಗಿ ಚಾಮುಂಡೇಶ್ವರಿ ಒಂದಿಷ್ಟು ದೇವಸ್ಥಾನ ಅಭಿವೃದ್ಧಿ ಆಗಿರ್ಬೋದು ಮತ್ತೆ ಇನ್ನಿತರೆ ಅಭಿವೃದ್ಧಿಯನ್ನ ಕೈಗೆತ್ತಿಕೊಳ್ಳಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಇದು ಸಹಾಯಕವಾಗ್ತಕ್ಕಂತ ಒಂದು ವಿಧೇಯಕ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ವಿಧೇಯಕವನ್ನ ಒಂದು ಸಚಿವ ಸಂಪುಟದಲ್ಲಿ ಒಂದು ಅನುಮೋದನೆ ಕೊಟ್ಟು ಈಗ ಅಧಿವೇಶನದಲ್ಲಿ ಕೂಡ ಅದನ್ನ ಸಭೆ ಮತ್ತೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಸದನಗಳಲ್ಲಿ ಕೂಡ ಪ್ರಸ್ತಾಪ ಮಾಡಿ ಒಂದಿಷ್ಟು ಚರ್ಚೆಗಳಿಗೆ ಅವಕಾಶ ಕೊಟ್ಟು ಅದಾದ ಬಳಿಕ ಅದನ್ನ ಬಿಲ್ ಅನ್ನ ಪಾಸ್ ಮಾಡ್ಕೊಳ್ಳುವಂತ ಎಲ್ಲಾ ಒಂದು ಮುಂದಾಳತ್ವಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಬಸವರಾಜ್, ನೀವೇ ಹೇಳಿದ್ರಿ ಇದಕ್ಕೆ ಓಕೆ ಅಂತ ಅಂದಾಗ ಅದನ್ನ ವಿಧೇಯಕ ಮಂಡಿಸ್ತಾರೆ, ಅದರಲ್ಲಿ ಅಸ್ತು ಅಂತಂದ್ರೆ ಎಲ್ಲವೂ ಸರ್ಕಾರದ ಅಧೀನಕ್ಕೆ ಬರುತ್ತೆ ಅಂತ. ಬಟ್ ಇದಕ್ಕೆ ವಿಪಕ್ಷಗಳು ಸುಮ್ನೆ ಇರತ್ತಾ ಅಂತ? ಯಾಕಂದ್ರೆ ಈಗಾಗಲೇ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬರ್ತಾ ಇದ್ದು ಒಂದಷ್ಟು ವಿವಾದಕ್ಕೆ ಕಾರಣ ಆಗಿದೆ. ಈಗ ಈ ಒಂದು ಅಂಗೀಕಾರವನ್ನ ಮಾಡೋದಿಕ್ಕೆ ಬಿಡ್ತಾರ ವಿಪಕ್ಷಗಳು? ಪವಿತ್ರ, ಒಂದ್ ಕಡೆ ವಿಪಕ್ಷ ಇದನ್ನ ವಿಧೇಯಕವನ್ನ ಸದನಗಳಲ್ಲಿ ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ವಿಪಕ್ಷಗಳು ವಿರೋಧ ಮಾಡುವಂತ ಎಲ್ಲಾ ಸಾಧ್ಯತೆ ಇದೆ. ಆದ್ರೆ ಸರ್ಕಾರ ಇದಕ್ಕೂ ಕೂಡ ಸಿದ್ಧವಾಗಿರ್ತಕ್ಕಂಥದ್ದು. ಅವ್ರೇನಾದ್ರೂ ವಿರೋಧ ಮಾಡಿದ್ರೆ ಅದರ ಮುಂದೆ ಮೈಸೂರಿನ ಅಭಿವೃದ್ಧಿ, ಅಲ್ಲಿರ್ತಕ್ಕಂಥ ದೇವಸ್ಥಾನಗಳ ಅಭಿವೃದ್ಧಿ ಮತ್ತೆ ಇಡೀ ಮೈಸೂರು ರಾಷ್ಟ್ರ ಮಟ್ಟದಲ್ಲಿ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಹೆಸರುವಾಸಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಇನ್ನೂ ಕೂಡ ಅದನ್ನ ಅಭಿವೃದ್ಧಿ ಮಾಡ್ಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ನಾವು ಇರುವಂತದ್ದು. ಹಾಗಾಗಿ ಈ ಒಂದು ಕಾರ್ಯಕ್ಕೆ ನಾವು ಮುಂದಾಗ್ತಾ ಇದ್ದೇವೆ ಅನ್ನುವಂಥದ್ದನ್ನ ಪ್ರಸ್ತುತಪಡಿಸುವಂತ ಒಂದಿಷ್ಟು ಸಾಧ್ಯತೆ ಕೂಡ ಇರುವಂತದ್ದು.